ಗೈಸ್ ಚೆಕ್ ನೋಡಿ. ಓಹೋ ಹೋ ಹೋ ಹೋ, ವಾಟ್ ಕೈಂಡ್ ಆಫ್ ವೆಲ್ತ್. ನಾವು ಹೈದರಾಬಾದ್ ಬಂದಿದೀವೋ ಎಲ್ಲಿಗೆ ಬಂದಿದೀವೋ ಬರೀ ಇದೆ ಶತಾಬ್ದ ಬಿರಿಯಾನಿ. ಇದು ಸ್ವಲ್ಪ ಫ್ಯಾಮಿಲಿ ಸೆಕ್ಷನ್ ಅಂತ ಮಾಡಿದ್ದಾರೆ. ಸೊ ಇಟ್ ಇಸ್ ಡಿಫರೆಂಟ್ ದೆನ್ ವಾಟ್ ಯು ಹ್ಯಾವ್ ಸೀನ್ ಆನ್ ಯೂಟ್ಯೂಬ್. ಇಟ್ಸ್ ಅ ವೆರಿ ನೈಸ್. ನೀವು ಎಕ್ಸ್ಪೆಕ್ಟ್ ಮಾಡಿದ್ದು ತುಂಬಾ ರಾ. ಅದನ್ನ ನಾನು ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಜಾಗ ಇರಲಿಲ್ಲ. ನಮ್ಮ ಅಟೈರ್ ನೋಡಿ ಚೇಂಜ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಲೊಕೇಶನ್. ಲೋಕಲ್ ಬೇಡ, ಇಲ್ಲಿ ತಿನ್ನಿ ಅಂತ. ಇದೊಂದು ಹೊಡೆದು ಹೆಂಗೆ ತಿನ್ನಿ ಹೇಳೋ ಹೆಂಗಿದೆ ಅಂತ. ಹಾಕೋ ಬೈಗೆ. ಚೆನ್ನಾಗಿದೆ ನಿಜ, ಸುಳ್ಳು ಹೇಳ್ಬೇಡ. ತಿನ್ಬಿಡು. ಥ್ಯಾಂಕ್ ಯು. is world famous in Hyderabad, Shadab Hotel. ನಮ್ಮ ಹಿಂದೆ ಇದೆ ನೋಡಿ, ಹೋಗಿ ತಿಂತೀನಿ. ತಿಂತೀನಿ ಏನೋ ತಿಂದಿದ್ದೀವಿ. ಬ್ಯೂಟಿಫುಲ್, ಇಟ್ ವಾಸ್ ನೈಸ್. ಇಟ್ ವಾಸ್ ಮೇಗಡೆ ಎಲ್ಲೋ ಥರ್ಡ್ ಫ್ಲೋರ್ ಹೋಗ್ಬಿಟ್ಟು ಎಲ್ಲೋ ಬೇರೆ ಕಡೆ ಹೊಂಟೋದ್ವಿ, ಗೊತ್ತಿಲ್ಲ ಅದು ಎಲ್ಲಿ ಅಂತ. ಇದು ಫುಲ್ ಪ್ಯಾಕ್ ಆಗಿತ್ತು ಅಂದ್ಬಿಟ್ಟು ಇನ್ನೊಂದ್ ಕಡೆ ಕಳ್ಸಿದ್ರು ನಾವು. ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ನಾವು ಚಾರ್ಮಿನಾರ್ಗೆ ಹೋಗ್ತಾ ಇದೀವಿ. ಚಾರ್ಮಿನಾರ್ ಇವರು ನಮ್ ವೆಜ್ ಊಟ ಹುಡ್ಕೊಂಡು ಎಲ್ಲೆಲ್ಲ ಹೋದ್ರು ಪಾಪ. ಇವರು ಸುತ್ತಂತ ಯಾವ್ದು ಹುಡುಕಿದ್ರು ಸಿಕ್ಕಿದ್ರು ಹೈದರಾಬಾದ್ ಅಲ್ಲಿ. ಇವಾಗ ಆಟೋದಲ್ಲಿ ನಮ್ಮ ನೆಕ್ಸ್ಟ್ ಪ್ರಯಾಣ ಚಾರ್ಮಿನಾರ್ಗೆ. ಸಿ ಯು ಸೂನ್, ಬಾಯ್ ಬಾಯ್. ಶದಾಬಿಂದ ಚಾರ್ಮಿನಾರ್ಗೆ ಹೋಗ್ಬೇಕು. ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಅಣ್ಣ ಒನ್ ವೇ ಇದು. ಭಯ ಅವರು ಒನ್ ವೇ ಇದು, ಉಲ್ಟಾ ಹೊಡಿಯಕ್ ಆಗಲ್ಲ ಅಂತ ಅವರು. ಇಷ್ಟು ಜನ ಆದ್ಮೇಲೆ ಇವನ್ನೋ ಒಬ್ರು ಡಿಸೈಡ್ ಮಾಡಿ ಈ ಫಿನಿ ಏನೋ ಹೈಕೋರ್ಟ್ ತರ ಫೋಟೋ ತಗೋತಾರೆ. ಲಾಯರ್ಗಳಿದೆ ಕೆಲ್ಸಗಳು. ಒಂದ್ ಇಲ್ಲಿ ಮಾಡ್ಬೇಕಪ್ಪ, ಬರೀ ಫೋಟೋ ತಗೊಳ್ಳೋದ. ಟಾಮ್ ಸುಮ್ನೆ ಅಲ್ಲಿ ಕೇಳಿಸ್ಕೊಳ್ಳಿ ಪೂರಾ. ಆಟೋನ ಆನ್ಲೈನ್ ಅಲ್ಲೇ ಸಿಗುತ್ತೆ, ಹ್ಯಾಕಿಂಗ್ ಹೊಡ್ಕತಾ ಇದ್ದೀರಾ ಅಂತ ಮಾಡ್ಕೋಗಿದ್ರು. ಅವ್ರಿಗೆ ಹೇಳದ್ ಕೇಳಿಸಿ ಪಾಪ ಏನೋ ಹೇಳ್ತಾನೆ. यस खत्म, डाउनलोड करके फिनी के हैदराबाद ಆಟೋ ಪಾಠ ಮಾಡ್ತಾವನೆ. ಅಲ್ಲಿಂದ ನಮ್ಗೆ ಚಾರ್ಮಿನಾರ್ ಹೋಗ್ತಾ ಇದೀವಿ. ಸಣ್ಣ ಪುಟ್ಟ ರೋಡ್ಸ್ ಇದು, ಯಾರು ಎಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಇವ್ ಅಣ್ಣ ಒಪ್ಕೊಂಡ್ರು 100 ರೂಪಾಯಿ ಕೊಡ್ತೀವಿ ಅಂದ್ವಿ. 100 ರೂಪಾಯಿ ಬೇಕಪ್ಪ, ಬರೀ 5 ನಿಮಿಷ, ಬಟ್ 100 ರೂಪಾಯಿ ಪರವಾಗಿಲ್ಲ, ಇಟ್ಸ್ ಫೈನ್. ಇದೇ ಚಾರ್ಮಿನಾರ್. ಹೋಗವ ಕಡೆ ನೀನು. ಇಲ್ಲಿ ನೋಡಿ ಚಾರ್ಮಿನಾರ್ ನೋಡಿ, ತುಂಬಾ ಚೆನ್ನಾಗಿದೆ. ಸಾರಿ, ಅಯ್ಯೋ ಸಾರಿ, ಅವ್ರು ಯಾರೋ ಇಲ್ಲಿ ಫೋಟೋ ತೆಗಿತಾ ಇದಾರೆ, ಡಿಸ್ಟರ್ಬ್ ಮಾಡೋದ್ ಬೇಡ ಅವ್ರನ್ನ. ಗೈಸ್, ಚಾರ್ಮಿನಾರ್ ನಲ್ಲಿ ಭಾಗ್ಯಲಕ್ಷ್ಮಿ ಟೆಂಪಲ್ ಇದೆ ಪಕ್ಕದಲ್ಲೇ. ಏನ್ ನಡೀತಾ ಇದೆ ಅನ್ನೋದೇ ನಂಗೆ ಮ್ಯಾಟರ್ ಗೊತ್ತಾಗ್ತಿಲ್ಲ. ಚಾರ್ಮಿನಾರ್ ಪಕ್ಕದಲ್ಲಿ ಜನಕ್ಕೆ ಶಾಕ್ ಆಗ್ತಾ ಇದೆ ಏನ್ ನಡೀತಿದೆ ಇಲ್ಲಿ ಅಂತ. ಆದ್ರೂ ಇವತ್ತು ಜನ ಕಮ್ಮಿ ಇದಾರೆ ಅಂತ ಇಲ್ಲಿ. ಅಂದ್ರೆ ಹುಷಾರಾಗಿರ್ಬೇಕು ನೀವು. ಇರೇ ಒಂದ್ ನಿಮಿಷ, ಒಂದ್ ನಿಮಿಷ. ಈ ಕಡೆ ಇದೆ, ಅದರ್ ಸೈಡ್ ಅಂತ ತೋರಿಸ್ತಾರೆ. ಇಲ್ಲಿ 2 ಇದೆ, ಆ ಕಡೆ 2 ಇದೆ. ನಾವು ನೋಡ್ದಂಗೆ ಇದೇ ಚಾರ್ಮಿನಾರ್. ಇನ್ನೇನ್ ಹೇಳಕ್ ಆಯ್ತದ. ಬುಡ್ಬುಡ್ಕೆ ಮಾಲಿಂಗ ನೆನ್ನೆ ಹೊಂಟೋದ ಅವ್ರೇನಾ ಇಲ್ಲ. ಅಲ್ಲಿ 6 ಫುಟ್ ಜಜಾಂಟಿಕ್ ಯಾರು ಕಾಣ್ರೆ ಉನೇ ಇಷ್ಟೇ. ಚಾರ್ಮಿನಾರ್ ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಇದೇ ಇವ್ರ ಚಾರ್ಮಿನಾರು. ಇಲ್ಲಿ ಬಂದ್ರೆ ನೀವು ತುಂಬಾ ಕಷ್ಟ ಇರುತ್ತೆ. ಸೇಫ್ ಆಗಿರ್ಬೇಕು, ಹುಷಾರಾಗಿರ್ಬೇಕು. ದಟ್ ಈಸ್ ಆಲ್ ಐ ಕ್ಯಾನ್ ಟೆಲ್. ಎಲ್ಲ ನೋಡಿ ಸ್ಟ್ರೀಟ್ ಪರ್ಫಾರ್ಮೆನ್ಸ್ ಎಲ್ಲ ಇರ್ತಾರೆ ಜೊತೆಲಿ. ಅಯ್ಯೋ ಅಣ್ಣ ಒಂಚೂರಿ ಕಡೆ ಬಣ್ಣ ಜಾರ್ಬಿಟ್ಟಿದ್ದ, ಸಾರಿ. ಎಸ್, ಹಿಂಗಿದೆ ಚಾರ್ಮಿನಾರ್. ಜೊತೆ ಗೋಕುಲಂ ಗೋಕು ಇವತ್ತು ಚಾರ್ಮಿನಾರ್ ಮುಂದೆ ಏನ್ ಮಾಡ್ತಾ ಇದ್ರೆ ನಾನು ತೋರಿಸ್ತೀನಿ. ಇವತ್ತು ಬ್ಲಾಕ್ ಅಂಡ್ ಬ್ಲಾಕ್ ಹಾಕೊಂಡು ಗೋಕೋರು ಬ್ಲೂ ಕಲರ್ ಗ್ಲಾಸಸ್ ಹಾಕೊಂಡು ಇಲ್ದೇ ಇರೋದ್ನೆಲ್ಲ ತೋರಿಸ್ತಾ ಇದ್ದಾರೆ. ಏನಂದ್ರೆ ಚಾರ್ಮಿನಾರ್. ಆಂಟಿ ಒಂಚೂರ್ ಸೈಡ್ ಬನ್ನಿ. ಯಾಕೆ ಆಂಟಿ ನಿಂತ್ಕೊಂಡು ಫಿನಿ ಫೋಟೋಗೆ. ಫಾರಿನ್ ಬ್ಲಾಗರ್ಸ್ ಗಳು ಇದ್ದಂಗೆ ಫೀಲ್ಸ್ ಕೊಡ್ತಾವ್ರ ಇಲ್ಲಿ. ನನ್ನ ಕರ್ದು ಈ ತರ ಎಲ್ಲ ಬ್ಯಾಗ್ ಹಾಕೊಂಡು ಈ ತರ ಹಾಕೊಂಡು ಸೈಡ್ ತಗೊಳ್ಳಿ ಅಂತಾರೆ. ಏನಂತ ತಗೊಳ್ಳಿ, ನಾನು ಏನು ಇಲ್ಲ ನನಗೆ ಇಲ್ಲಿ ತಗೊಳ್ಳೋ ಅಂತದ್ದು. ಸೊ ಇಲ್ಲೆಲ್ಲ ಬೇಡ. ಸೊ ಇಟ್ ಇಸ್ ನೈಸ್. ಎಷ್ಟೊಂದು ವಾವ್. ನನಗೆ ನೋಡಿ, ನೀವು ಮತ್ತೆ ಹೇಳ್ತೀನಿ, ದಿಸ್ ಇಸ್ ನಾಟ್ ಅ ಟ್ರಾವೆಲ್ ವ್ಲಾಗ್. ಏನ್ ಹೋಗವ ಕಡೆ ಆಮೇಲೆ ಮಾತಾಡ್ತೀನಿ. ಸುಮ್ಮನೆ ಹೈದರಾಬಾದ್ ಬಂದಿಲ್ಲ. ನಾಳೆ ಏನಕ್ಕೆ ಬಂದಿದೆ ನಿಮ್ಗೆ ನಾಳೆ ಹೇಳ್ತೀನಿ. ನಾಳೆ ಅಂದ್ರೆ ಇದೇ ವಿಡಿಯೋ ಗೊತ್ತಾಗುತ್ತೆ. ಪ್ರಾಬಬ್ಲಿ ನಮ್ಮ ಎಡಿಟಿಂಗ್ ಟೀಮ್ ಹೆಂಗ್ ತಗೊಂತಾರೆ ಅದ್ರ ಮೇಲೆ ಡಿಪೆಂಡ್.
probably another 22 minutes or 30 seconds ಅಲ್ಲಿ ಹೇಳ್ಬೋದು ಏನಿಗೆ ಬಂದಿದ್ದೀನಿ ಅಂತ. ಅಲ್ಲಿವರೆಗೂ ಪ್ಲೀಸ್ ಎಂಜಾಯ್ ಚಾರ್ಮಿನಾರ್. ಹಿಂದೆಗಡೆ ಚಾರ್ಮಿನಾರ್ ಕಾಣಿಸ್ತಾ ಇದೆ, ಮತ್ತು ನನ್ನ ಫ್ರೆಂಡ್ಸ್ ಕಾಣಿಸ್ತಾ ಇದ್ದಾರೆ. ಇದೊಂದು ಸ್ಮಾಲ್ ವಾಕಿಂಗ್ ಸ್ಟ್ರೀಟ್ ಥರ ಇದೆ ಅಷ್ಟೇ ಆಫ್ ಹೈದರಾಬಾದ್. ಪೀಸ್ಫುಲ್, ಸ್ವಲ್ಪ ಕ್ರೌಡೆಡ್, ಜನ ಇದ್ದಾರೆ, ಬಿ ಕೇರ್ಫುಲ್ ಅಂತ ಹೇಳಿದ್ರು. ದಟ್ ಈಸ್ ಆಲ್. ಸ್ಟೇ ಟ್ಯೂನ್ ಫಾರ್ ಮೋರ್. ಸ್ಟೇ ಟ್ಯೂನ್ ಅಂದ್ರೆ ಬೇರೆ ಚಾನಲ್ ಇದ್ರಲ್ಲೇ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಲೈಕ್ ಮಾಡಿಲ್ಲ ಅಂದ್ರೆ ಒತ್ತಿ, ಶೇರ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ. ನಿಮ್ಮ ಪ್ರೀತಿಯ ಓನ್ಲಿ ಕುಬೇರ್ ಜೊತೆ ಚಂದನ್ ಎಸ್ ಕುಮಾರ್. ಹಿಂದೆ ಲಾಯರ್ ಸಾಹೇಬ್ರು ಎಲ್ಗೋ ಹೊಂಟೋದ್ರು, ಬರ್ತಾರೆ ಬಿಡಿ ಅವ್ರನ್ನ. ಇವಾಗ ಇನ್ನೊಂದು ಯಾವ್ದೋ ಒಂದು ಜ್ಯೂಸ್ ಸೆಂಟರ್ ಹುಡುಕಿದ್ದಾನೆ, ಅದ್ಯಾವ್ದೋ ಮಿಲನ್ ಅಂದ್ಬಿಟ್ಟು ಜ್ಯೂಸ್ ಸೆಂಟರ್ ಹುಡುಕಿದ್ದಾನಂತ ಫೇಮಸ್ ಇಲ್ಲಿ. ಇಲ್ಲ ಲೇಡೀಸ್ ಜೆಂಟಲ್ಮೆನ್ ಅಲ್ಲೇ ಮಿಲನ್ ಅಂತ ಇದೆ. ಸೊ ಇಲ್ಲಿ ಹ್ಯಾವ್ ಟು ಗೋ ಟು ದ ಮಿಲನ್ ಹೋಗ್ಬಿಟ್ಟು ಇಲ್ಲಿ ಏನಾದ್ರು ಬ್ಲೂಬೆರಿನಾ ಮಲ್ಬೆರಿ ಮಲಾಯ್, ಜಾಮೂನ್ ಮಲಾಯ್, ಲೈಚಿ ಮಲಾಯ್, ಮಿಲನ್ ಸ್ಪೆಷಲ್ ಅಂತಾನೆ ಇದೆ. ಸೊ ಯು ಗೈಸ್ ಕ್ಯಾನ್ ಸಿ ದೀಸ್ ಆರ್ ದ ಥಿಂಗ್ಸ್ ವಾಟ್ ವಿ ಹ್ಯಾವ್. ಅದೇ ಮಲ್ಬೆರಿ ಮಲೈನೆ ಶಾದೂದ್ ಅಂತ ಇದೆ. ಮಿಲನ್ ಸ್ಪೆಷಲ್ ಏನಿದೆ ಅಂತ ಕೇಳೋಣ ಬಾಸ್ಗೆ. then we'll just have a try. We'll just go. This is what it is. Give me like 2 minutes. We'll just have a look. Guys, we had the mango malai ಮತ್ತೆ ಮಲ್ಬೆರಿ ಮಲೈ ತಿಂತಾನೆ. I would rate it Kuber rating of mango malaiಗೆ 6.5 out of 10 and ಮಲ್ಬೆರಿ ನಾನು ಟೇಸ್ಟ್ ಮಾಡಿಲ್ಲ. ಅವನು ನಂದೇ ಮ್ಯಾಂಗೋನೇ ಸಕ್ಕತ್ತಾಗಿದೆ ಅಂದ. So I think that will be 5 out of 10. So it was an okay thing. ಟ್ರೈ ಮಾಡೋರು ಬೇಕಾದ್ರೆ ಬಂದು ಮಾಡಿ, ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ. ಬಟ್ ಯಾ, ದಟ್ ಇಸ್ ವಾಟ್ ಇಟ್ ಇಸ್. ಆಲ್ಫೆನ್ಸೋ ಮ್ಯಾಂಗೋ ಅಂತ ಅವರು ಕೇಳಿದ್ದಕ್ಕೆ ಈ ಸೀಸನ್ ಇದೆಯಾ ಅಂತ ಜಾನಲ್ಲೂ ಏನು ಇದೆಯಾ ಅಂತಪ್ಪ ನಮ್ಗೆ ಗೊತ್ತಿಲ್ಲ. ನಮ್ಮ ಕಡೆ ಅಂತೂ ಸಿಗಲ್ಲ. ನಮಗೆಲ್ಲ ಏಪ್ರಿಲಿಂದ ಶುರು ಆದರೆ ಇವ್ರಿಗೆ ಜಾನಿಂದ ಶುರು ಆಗಿದೆ. ಇಲ್ಲಿಂದ ನೆಕ್ಸ್ಟ್ ಪಯಣ ಗೊತ್ತಿಲ್ಲ. ಸಿ ಯು ಗೈಸ್, ಬೈ ಲವ್ ಯು, ಟಾಟಾ.